ಓಂ ಲಕ್ಷ್ಮೀನಾರಸಿಂಹಾಯ ನಮಃ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ಇಂದಿನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಟಕ ರಾಶಿಯವರ ಈ 2025 ವರ್ಷದ ರಾಶಿ ಭವಿಷ್ಯವನ್ನು ಯಥಾಶಕ್ತಿ ತಿಳಿಸ್ಕೊಡ್ತೇನೆ. ಈ ವರ್ಷ ಕಟಕ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದು ಹೇಳೋದಕ್ಕಿಂತ ಮುಂಚೆ ಕಟಕ ರಾಶಿಯವರ ಗುಣ ಸ್ವಭಾವಗಳನ್ನು 1-2 ವಾಕ್ಯದಲ್ಲಿ ಹೇಳ್ತೇನೆ. ಕಟಕ ರಾಶಿಯವರು ರೂಲ್ ಮಾಡೋದು ಚಂದ್ರಗ್ರಹ. ಚಂದ್ರನು ಹೆಸರಿಗೆ ತಕ್ಕಂತೆ ಎಲ್ಲ ತನ್ನ ಬುದ್ಧಿ ಶಕ್ತಿ ಮನಃಶಕ್ತಿಗೆ ಕಾರಕರಾಗಿರ್ತಾರೆ. ಹಾಗೂ ಅದರಿಂದ ಈ ರಾಶಿಯಲ್ಲಿ ಹುಟ್ಟಿದಂಥ ಜನಗಳಿಗೆ ವಿಶೇಷವಾದ ಬುದ್ಧಿಶಕ್ತಿ ಯೋಗವು ಮತ್ತು ಬೇರೆಯವರನ್ನು ಆಕರ್ಷಿಸುವಂತಹ ಒಂದು ಕಲೆ ಜನ್ಮಜಾತವಾಗಿ ಬಂದಿರುತ್ತೆ. ಈಗ ಈ ವರ್ಷ 2025ನೇ ಹೇಗಿರುತ್ತೆ, ಈ ವರ್ಷ ಹೇಗಿರುತ್ತಪ್ಪ ಅಂತ ನೋಡಿದ್ರೆ, ಅವರಿಗೆ ದ್ವಿತೀಯ ಭಾವದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ಹಾಗೂ ನವಮದಲ್ಲಿ ಶನಿ ಮತ್ತು ದ್ವಾದಶ ಭಾವದಲ್ಲಿ ಗುರು ಗ್ರಹದ ಸಂಚಾರ ಇರುತ್ತೆ. ಸೊ ಇದ್ರೆ ಏನಾಗುತ್ತೆ ಅಂತ ಅಂದರೆ, ಕಟಕ ರಾಶಿಯವರಿಗೆ ಈ ವರ್ಷ ಅವರು ಕಾನ್ಸಂಟ್ರೇಷನ್ ಮಾಡಬೇಕಾಗಿರುವಂಥ ವಿಷಯ ಏನಂದರೆ, ಈ ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ ಮತ್ತು ಕುಟುಂಬ ಭಾವಕ್ಕೆ. ಯಾಕೆಂದರೆ ದ್ವಿತೀಯ ಭಾವವು ಕುಟುಂಬ ಸ್ಥಾನವನ್ನು ಪ್ರತಿನಿಧಿಸುತ್ತೆ ಮತ್ತು ಫೈನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದು ವಿಶೇಷವಾಗಿ ಸೂಚನೆಗಳನ್ನು ಆ ಸ್ಥಾನವು ತಿಳಿಸ್ಕೊಡುತ್ತೆ. ಆದ್ದರಿಂದ ದ್ವಿತೀಯ ಭಾವದ ಒಂದು ವಿಶೇಷ ವಿಷಯಗಳನ್ನು ಈ ವರ್ಷ ನಾವು ತಿಳ್ಕೊಳ್ಬೋದು. ಸೊ ಹಾಗಾಗಿ ಕೇತು ಅಲ್ಲಿ ಬರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ಗೆ ಅಡೆತಡೆಗಳು ಬರೋದಕ್ಕೆ ಎಲ್ಲ ಸಾಧ್ಯತೆಗಳು ಈ ವರ್ಷ ಕಟಕ ರಾಶಿಯವರಿಗೆ ಇರುತ್ತೆ. ಮತ್ತು ಭಾಗ್ಯ ಭಾವದಲ್ಲಿ ಶನೈಶ್ಚರನ ಒಂದು ಸಂಚಾರ ಇರುತ್ತೆ. ಈ ರೀತಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಶನಿಯ ರಾಹುಗಳ ಸಂಬಂಧ ಇದೆ ಮತ್ತು 2ರಲ್ಲಿ ಕೇತು ಸಂಬಂಧ ಇರೋದ್ರಿಂದ ಹೊಸ ಯತ್ನಗಳು, ಹೊಸದಾಗಿ ಬಿಸ್ನೆಸ್ ಅಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಹೊಸದಾಗಿ ಯಾರ ಜೊತೆಗೇನಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ಸೈನ್ ಮಾಡೋದು, ಈ ತರ ವಿಷಯಗಳಿಗೆಲ್ಲ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನಗಳು 10 ಬಾರಿ ಚಿಂತನೆ ನಡೆಸೋದು ಉತ್ತಮ. ಹಾಗೂ ದ್ವಾದಶ ಸ್ಥಾನದಲ್ಲಿ ಗುರು ಸಂಚಾರ. ಸೊ ಈ ರೀತಿ ಇರೋದ್ರಿಂದ ಔಟ್ಸೈಡ್ ಎಲ್ಲನ ಟ್ರಾವೆಲಿಂಗ್ ಮಾಡುವಾಗ ಅಷ್ಟಮದಲ್ಲಿ ರಾಹು ಇರೋದು, ಅಷ್ಟಮ ಸ್ಥಾನ ಬಂದು ಮೃತ್ಯು ಸ್ಥಾನ ಆಗುತ್ತೆ. ಸೊ ಆ ಮೃತ್ಯು ಸ್ಥಾನದಲ್ಲಿ ರಾಹು ಸಂಚಾರ ಆಗೋದ್ರಿಂದ ಮತ್ತು ದ್ವಾದಶ ಭಾವದಲ್ಲಿ ವ್ಯಯ ಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಲಾಸ್ ಆಫ್ ಲೈಫ್ ಅಂತ ಹೇಳುತ್ತೆ. ಸೊ ಹಾಗಂತ ಎಲ್ಲರಿಗೂ ಲಾಸ್ ಆಫ್ ಲೈಫ್ ಆಗುತ್ತೆ ಅನ್ನೋ ಒಂದು ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಓಡಾಡುವಾಗ, ವೆಹಿಕಲ್ಸ್ನ ಓಡಿಸುವಾಗ ಅಥವಾ ಔಟ್ಸೈಡ್ ಟ್ರಿಪ್ಸ್ ಹೋಗುವಾಗ ಅಥವಾ ಈ ಕಟಕ ರಾಶಿ ನೀರಿನ ಜಲರಾಶಿ ಆಗಿರೋದ್ರಿಂದ ನೀರು ಎಲ್ಲಿ ಜಾಸ್ತಿ ಇರುತ್ತೆ ಆ ಸ್ಥಳಗಳಿಗೆ ಟ್ರಿಪ್ಸ್ನ ಅವಾಯ್ಡ್ ಮಾಡೋದು ಉತ್ತಮ. ಅದರಲ್ಲೂ ವಿಶೇಷವಾಗಿ ಈ ವರ್ಷ ರಿಲಿಜಿಯಸ್ ಟ್ರಿಪ್ಸ್ ಮಾಡುವಾಗ ಅಥವಾ ಫಾಲ್ಸ್ಗಳಿಗೆ ಹೋಗುವಾಗ ಅತಿ ಜಾಗರೂಕತೆ ಅವಶ್ಯಕತೆ ಇದೆ. ಇಷ್ಟು ಬಿಟ್ಟರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ರಕ್ತ ಸಂಬಂಧಿ ಮತ್ತು ಶೀತ ಹಾಗೂ ಕಫಕ್ಕೆ ಸಂಬಂಧಪಟ್ಟ ಕೆಲ ವಿಷಯಗಳಲ್ಲಿ ಬಾಧೆ ಆಗೋದು ಕಟಕ ರಾಶಿಯವರಿಗೆ ಸ್ವಲ್ಪ ಸೂಚನೆಗಳು ಕಾಣ್ತಾ ಇದೆ. ಮಿಕ್ಕ ಗ್ರಹ ಸ್ಥಿತಿಗಳಲ್ಲಿ ಏನು ಆಗಿದ್ರೆ ಈ ವರ್ಷ ನಮಗೆ ಒಳ್ಳೆಯದು ಯಾವ ಭಾವದಲ್ಲಿದೆ ಅಂತ ಅಂದರೆ, 4ನೇ ಮನೆ, ನಿಮ್ಮ ರಾಶಿಯಿಂದ 4ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. 4ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ಸುಖ ಸ್ಥಾನವು ಮತ್ತು ನೀವೇನಾದರೂ ಫಿಕ್ಸಡ್ ಅಸೆಟ್ಸ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಅತ್ಯುತ್ತಮವಾದ ಕಾಲ ಈ ಕಟಕ ರಾಶಿಯವರಿಗೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹಿತ ಫಿಕ್ಸಡ್ ಅಸೆಟ್ಸ್ ಮೇಲೆ ದುಡ್ಡು ಹಾಕೋದಿದ್ರೆ ನಿಮಗೆ ಅದು ಅತ್ಯುತ್ತಮ ಫಲಗಳನ್ನು ಮತ್ತು ಪಶ್ಚಿಮ ದಿಕ್ಕಿನಿಂದ ನಿಮಗೆ ಉತ್ತಮವಾದ ರಿಸಲ್ಟ್ಸ್ಗಳು ಬರ್ತದೆ. ಮತ್ತೆ ಧನುರಾಶಿ ಅಂದರೆ ನಿಮ್ಮ ರಾಶಿಯಿಂದ 6ನೇ ಮನೆ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ನಿಮಗೆ ಯಾವುದಾದ್ರೂ ಹಳೆ ಕಾಯಿಲೆಗಳಿದ್ದಲ್ಲಿ ಅದು ಗುಣಮುಖವಾಗಕ್ಕೆ ಅಥವಾ ಯಾರನ್ನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅವರಿಗೆ ಉತ್ತಮವಾಗಿ ಅದು ಮುಂದುವರಿಯುತ್ತೆ ಮತ್ತು ಅದರಿಂದ ಪಾಸಿಟಿವ್ ರಿಸಲ್ಟ್ಸ್ಗಳು ಅಂದರೆ ಗುಣಮುಖರಾಗೋದಕ್ಕೆ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಹಾಗೂ ಈ ಕಟಕ ರಾಶಿಯವರು ಯಾವ ದೇವತಾ ಉಪಾಸನೆಯಿಂದ ತಮಗೆ ನಾನು ಈ ಮುಂಚೆ ತಿಳಿಸಿದಂತೆ ಆಗುವ ದುಷ್ಪರಿಣಾಮಗಳನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದಪ್ಪ ಅಂದ ಪಕ್ಷದಲ್ಲಿ ದುರ್ಗಾ ಉಪಾಸನೆ. ಚಂದ್ರನು ಸ್ತ್ರೀ ಗ್ರಹ ಆಗಿರೋದ್ರಿಂದ ಚಂದ್ರನ ಅಧಿದೇವತೆ, ಚಂದ್ರಗ್ರಹದ ಒಂದು ಕಂಟ್ರೋಲ್ ಮಾಡುವಂಥ ದೇವಿ ಅಂದರೆ ಗೌರಿ ಅಥವಾ ದುರ್ಗೆ, ಮತ್ತು ರಾಹುಗೆ ಲಕ್ಷ್ಮೀ ನರಸಿಂಹ ಮತ್ತು ಶನೈಶ್ಚರನಿಗೆ ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕಾಗತ್ತೆ. ಮತ್ತು ಪ್ರತಿ ಗುರುವಾರ
ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ರಾಯರನ್ನು ಆರಾಧನೆ ಮಾಡುವುದರಿಂದ, ಮತ್ತು ಯಾಕೆಂದರೆ ಗುರುಗ್ರಹದ ದೃಷ್ಟಿ ನಿಮ್ಮ ಸುಖಸ್ಥಾನದ ಮೇಲೆ, ಎಷ್ಟೇ ಕಷ್ಟ ಇದ್ರೂ ಸುಖಸ್ಥಾನವು ಸ್ಟ್ರಾಂಗ್ ಆಗಿದ್ದ ಪಕ್ಷದಲ್ಲಿ ನಿಮಗೆ ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ, ಅದು ಗುರು ಅನುಗ್ರಹದಿಂದ ನಿಮಗೆ ಏನಾಗುತ್ತೆ ಅಂದರೆ ಕಷ್ಟಗಳ ಪರಿಹಾರ ಆಗುತ್ತೆ ಮತ್ತು ನಿಮ್ಮ ಸುಖದಲ್ಲಿ ಕೊರತೆ ಬರೋದಿಲ್ಲ. ಆದ್ದರಿಂದ ಕಟಕ ರಾಶಿಯವರು ನಾನು ತಿಳಿಸಿದ ದೇವತಾ ಉಪಾಸನೆ ಹಾಗೂ ಕೆಲ ಪ್ರಾಣಿಗಳಿಗೆ ಆಹಾರಗಳನ್ನು ಹಾಕುವುದರಿಂದ ನಿಮಗೆ ವಿಶೇಷವಾದ ಅಶುಭ ಫಲಗಳ ನಿವಾರಣೆಯಾಗಿ ಶುಭ ಫಲ ಪ್ರಾಪ್ತಿಯಾಗುತ್ತೆ.